ಈ ಶುಂಠಿಗೆ ಆಲ್ಮೋಸ್ಟ್ ಇವಾಗ 60 ದಿನಗಳಾಗೋಕ್ಕೂ ಬಂದಿದೆ. ನಾವಿವಾಗ ಫಸ್ಟ್ ಸ್ಪ್ರೇನ ಮುಗಿಸಿದ್ವಿ. ಮುಗಿಸಾದ್ಮೇಲೆ ನೋಡ್ಬೋದು ನೀವು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಇದೆ ಅಂತ ನಾವು ಅಂದ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಫಸ್ಟ್ ಸ್ಪ್ರೇ ಯಾವುದೆಲ್ಲ ಕೊಟ್ಟಿದೆ ಅಂತ ಇಲ್ಲಿ ನೀವು ನೋಡ್ಬೋದಾಗಿದೆ. ಇದಾದಮೇಲೆ ರಿಸಲ್ಟ್ ಕೂಡ ನೀವು ಹೇಗೆ ಬಂದಿದೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲೇ ನೋಡ್ಬೋದು. ಹಾಗೆ ನಾನು ಈ ಸ್ಪ್ರೇನ ಮಾಡಿ 10 ದಿನಗಳಾಗಿದೆ. 10 ದಿನಗಳಾದಮೇಲೆ ಇವಾಗ ಆಲ್ಮೋಸ್ಟ್ ಫ್ಲ್ಯಾಟ್ ಈ ಥರ ಕಾಣಿಸ್ತಾ ಇದೆ. ನಾವಿವಾಗ ಇದಕ್ಕೆ ಟ್ರಂಚಿಂಗ್ ಮಾಡ್ಕೊಳ್ಬೇಕು. ಹಾಗಾಗಿ ಟ್ರಂಚಿಂಗ್ಗೂ ಮೊದಲಾಗಿ ತೇವಾಂಶ ಇರಬೇಕು. 1 ರೌಂಡ್ ಇದಕ್ಕೆಲ್ಲ ನೀರನ್ನ ಅಪ್ಲೈ ಮಾಡ್ತಾ ಇದ್ವಿ. ಹಾಗೆ ತುಂಬಾ ನೀರನ್ನ ಅಪ್ಲೈ ಮಾಡ್ಕೊಳ್ಬಾರ್ದು. ನಾವು 1 ಡೇ ಬಿಫೋರ್ ನೀರನ್ನ ಅಪ್ಲೈ ಮಾಡ್ಕೊಳ್ಬೇಕು. ಹಾಗೆ ಬೆಡ್ಡಲ್ಲಿ ಒಂದಷ್ಟು ಕಳೆ ಇರೋದ್ರಿಂದ ಟ್ರಂಚಿಂಗ್ ಮೊದಲಾಗಿ ಕಳೆ ಎಲ್ಲ ತೆಗ್ಸೋಣ ಅಂದ್ಬಿಟ್ಟು ಆ ಕೆಲಸನೂ ಕೂಡ ಮಾಡ್ಕೊಳ್ತಾ ಇದ್ವಿ. ಮತ್ತೆ ನಾವು ಟ್ರಂಚಿಂಗ್ಗೆ ಯಾವುದೆಲ್ಲ ಮೆಡಿಸನ್ನ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಾಳಿನ ವಿಡಿಯೋದಲ್ಲಿ ನೋಡೋಣ. ಹಾಗೆ ನೀವೆಲ್ಲ ಯಾವುದೆಲ್ಲ ಟ್ರಂಚಿಂಗ್ ಔಷಧಿಗಳನ್ನ ಯೂಸ್ ಮಾಡ್ಕೊಂಡಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.